ವಿಧಾನ ಪರಿಷತ್ನಲ್ಲೂ ಕೂಡ ಈ ಜಿಂದಾಬಾದ್ ಜಟಾಪಟಿ ಈಗ ಜೋರಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ರು ಕೂಡ ಸಮರ್ಥನೆ ಯಾಕೆ ಅಂತ ಇವರ ಆಕ್ರೋಶ. ಈಗ ಕಾಂಗ್ರೆಸ್ ಧೋರಣೆ ಪಾಕ್ ಪರವೋ ಯಾರ ಪರವೋ? ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸದಸ್ಯರು ಹರಿಹಾಯ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಯಾರು ಘೋಷಣೆ ಕೂಗಿದ್ದಾರೆ, ಒಂದು 2-3 ಸಲ ಘೋಷಣೆ, ಅದಕ್ಕಿಂತಲೂ ಹೆಚ್ಚಾಗಿ ಇನ್ನುಳಿದಂಥವರು ಈ ಪಾಕಿಸ್ತಾನದ ಪರವಾಗಿರುವಂಥ ಘೋಷಣೆಯನ್ನ ಅತಿ ಹೆಚ್ಚಾಗಿ ಉಳಿದಂಥವರೇ ಘೋಷಣೆ ಕೂಗಿ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನು ಹೇಳಿ 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 ಹೇಳ್ರಿ ಸಿಂಪಲ್ ಆಗಿ ಪಾಕಿಸ್ತಾನದ ಪರ ಘೋಷಣೆ ಅಂತೇಳಿ. ಅದನ್ನ ಯಾಕೆ ಅವ್ರು ಬಳಸಿರೋ ಶಬ್ದನೇ ಬಳಸಬೇಕು? ಅಧ್ಯಕ್ಷರೇ, ಪ್ರಾಮಾಣಿಕವಾಗಿ ಎಲ್ಲಿಯೂ ಆ ರೀತಿ ಸ್ಲೋಗನ್ ರೇಸ್ ಮಾಡಿದ್ದು ಕೇಳಿಲ್ಲ. ಕೇಳಿ 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 ಕಿವಿ ಸರಿ ಇರೋದೇನೋ? ನಿನ್ ಕಿವಿ ಒಬ್ಬಂದೇನೋ ಸರಿ ಇರೋದು? ಮಾತಾಡೋದಕ್ಕೆ ಒಂದು ಸಭ್ಯತೆ ಇರ್ಲಿ, ಏನೋ ಮಾತಾಡೋದಕ್ಕೆ ಸಭ್ಯತೆ ಇರ್ಲಿ ಎಂದೆ. ಬಂದಿದ್ದು ಪೂರ್ತಿ ಸುಳ್ಳು ಅಂತೇಳಿ ಕೇಳ್ರಿ. ಎಲ್ಲಾ ಮೀಡಿಯಾದವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿದ್ದು ಮಾತ್ರ ಸುಳ್ಳು ಅಂತೇಳಿ. ಇದು ಈ ಕೇಳ್ರಿ ನೀವು. ಇಡೀ ರಾಜ್ಯಕ್ಕೆ ಕೇಳಿಸಿರೋಂಥದ್ದು ಮಾನ್ಯ ಸಚಿವರಿಗೆ ಕೇಳಿಸಿಲ್ಲ. ಮೈಸೂರಿನಲ್ಲಿ ಬಿಜೆಪಿಯ ಯುವ ಮೋರ್ಚಾ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಕಾಂಗ್ರೆಸ್ನ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡಿತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮೈಸೂರಿನಿಂದ ಬರ್ತಾ ಇರುವಂತಹ ನೇರ ಪ್ರಸಾರ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ಜಿಂದಾಬಾದ್ ಜಟಾಪಟಿ ಜೋರಾಗ್ತಾ ಇದೆ. ಸೊ ನಿನ್ನೆಯೂ ಕೂಡ ಬೆಂಗಳೂರಿನಲ್ಲೂ ಜೋರಾಗಿ ಪ್ರತಿಭಟನೆ ನಡೀತು. ಇವತ್ತು ಮೈಸೂರಿನಲ್ಲಿ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆದಿದೆ. ಅಲ್ಲಿ ಕಾಂಗ್ರೆಸ್ನ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯುವ ಮೋರ್ಚಾ ಕಾರ್ಯಕರ್ತರು ಮುಂದಾದರು. ಸೊ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕಾಂಗ್ರೆಸ್